ಪ್ರಪಂಚದ ಮೊದಲ ಮೋಟಾರ್ ಸೈಕಲನ್ನು ತಯಾರಿಸಿದ ಹೊಂಡನ ಕಥೆ ಒಂದು ಅದ್ಭುತ ಕಥೆ. ಆತ ಏನು ಬಹಳ ಶ್ರೀಮಂತ ಕುಟುಂಬದಲ್ಲಿ ಜನಿಸುವುದವನಲ್ಲ. ಆತ ಸಾಧಾರಣವಾಗಿ ಒಬ್ಬ ಕಮ್ಮಾರನ ಮಗನಾಗಿ ಜನಿಸಿದ. 15 ವರ್ಷಗಳಾಗುವಾಗಲೇ ಆತ ಬಡತನದಿಂದ ಶಾಲೆಯನ್ನು ಬಿಡಬೇಕಾಗಿ ಬಂತು. ಆದರೆ ಅವನಿಗೆ ಅದಮ್ಯವಾದ ಉತ್ಸಾಹವಿತ್ತು. ತಾನು ಪಿಸ್ಟನ್ನ ರಿಂಗುಗಳನ್ನು ಮಾಡಿ ಅದನ್ನು ಬಹಳ ದೊಡ್ಡ ಕಾರ್ಪೊರೇಷನ್ಗಳಿಗೆ ಕೊಡಬೇಕು ಎಂಬ ಆಸೆ ಇತ್ತು. ಹಾಗೆಯೇ ಅವನು ಮಾಡುವಾಗ ಅವನ ಗೆಳೆಯರೆಲ್ಲರೂ ನಗುತ್ತಿದ್ದರು, ಅವನನ್ನು ಅಪಹಾಸ್ಯ ಮಾಡುತ್ತಿದ್ದರು. ನೀನು ಅಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಲಾಗುತ್ತದೆಯೇ ಎಂದು. ಆದರೆ ಆತನ ಉತ್ಸಾಹ ಇದನ್ನು ತಡೆಯಲೇ ಇಲ್ಲ. ಆತ ಕಷ್ಟಪಟ್ಟು ಮಾಡಿದ ಪಿಸ್ಟನ್ ರಿಂಗನ್ನು ಕಂಪನಿಯು ತೆಗೆದುಕೊಂಡಿತು. ನಂತರದ ದಿನಗಳಲ್ಲಿ ಆತ ಒಂದು ಫ್ಯಾಕ್ಟರಿಯನ್ನು ಸಹ, ಕಾರ್ಖಾನೆಯನ್ನು ಸಹ ಹುಟ್ಟುಹಾಕಿದ ಸಂದರ್ಭದಲ್ಲಿ ಕಾರ್ಖಾನೆಯನ್ನು ಚೆನ್ನಾಗಿಯೇ ನಡೆಯುತ್ತಿತ್ತು. ಆದರೆ ಜಪಾನ್ ಮತ್ತು ಅಮೆರಿಕಗಳಿಗೆ ಯುದ್ಧ ಶುರುವಾಯಿತು. ಜಪಾನ್ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿತು. ಹೊಂಡನ ಕಾರ್ಖಾನೆ ಕೂಡ ಹಾಳಾಗಿ ಹೋಯಿತು. ಬಾಂಬ್ ಅದರ ಮೇಲೆ ಬಿದ್ದು ಏನೂ ಉಳಿಯಲಿಲ್ಲ. ಆಗ ದುಃಖಭರಿತನಾಗಿ ಹೊಂಡ ಸುಮ್ಮನೆ ಕೂರಲಿಲ್ಲ. ಆತ ಸಿಮೆಂಟ್ ದೊರಕದೇ ಇದ್ದರೂ ತಾನೇ ಸಿಮೆಂಟನ್ನು ತಯಾರಿಸಿ ಪುನಃ ಬಲು ದೊಡ್ಡ ಕಾರ್ಖಾನೆಯನ್ನು ನಿರ್ಮಿಸಿದನು. ಆದರೆ ಪುನಃ ಅವನಿಗೆ ಅಲ್ಲಿಯೂ ಆಘಾತವೇ ಕಾದಿತ್ತು. ಏನು ಮಾಡುವುದು, ವಿಧಿ. ಬಹುದೊಡ್ಡ ಭೂಕಂಪವಾಯಿತು. ಆ ಕಾರ್ಖಾನೆ ನೆಲ ಕಚ್ಚಿ ಹೋಯಿತು. ಆದರೂ ಹೊಂಡ ಧೃತಿಗೆಡದೆ ಪುನಃ ಮತ್ತೊಮ್ಮೆ ಕಾರ್ಖಾನೆಯನ್ನು ಪ್ರಾರಂಭಿಸಿದ. ಆದರೆ ಜಪಾನ್ ಸೋಲನ್ನು ಅನುಭವಿಸಿರುವುದರಿಂದ ಅಲ್ಲಿಗೆ ಯಾವುದೇ ಸರಬರಾಜು ನಡೆಯುತ್ತಿರಲಿಲ್ಲ. ಪೆಟ್ರೋಲ್ ಅಥವಾ ಡೀಸೆಲ್ನಂತಹ ಯಾವುದೇ ವಸ್ತುಗಳು ಸಿಗುತ್ತಿರಲಿಲ್ಲ. ಎಲ್ಲರ ವಾಹನಗಳಿದ್ದರೂ ಅವರಿಗೆ ಓಡಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ. ಆಗ ತಾನು ಸ್ವಲ್ಪ ದೂರ ಹೋಗಲು ತನ್ನ ಸೈಕಲ್ಲಿಗೆ ಹೊಂಡ ಮೋಟಾರೊಂದು ಜೋಡಿಸಿದ. ಈ ಮೋಟಾರ್ ಸೈಕಲನ್ನು ನೋಡಿದ ಜನ ತಮಗೂ ಸಹ ನಡೆಯದೆ ಹೀಗೇ ಹೋಗುವಂತಿದ್ದರೆ ಎಂದು ಯೋಚಿಸಿದರು. ಹೊಂಡನನ್ನು ಎಲ್ಲರೂ ನಮಗೆ ಮಾಡಿಕೊಡುತ್ತೀಯಾ ಎಂದು ಕೇಳಿದರು. ಆಗ ಹೊಂಡ ಉತ್ಸಾಹ ಕುಗ್ಗದೆ ಇದೇ ತನಗೆ ಸಿಕ್ಕಿದ ಅತ್ಯುತ್ತಮ ಅವಕಾಶ ಎಂದು ಭಾವಿಸುತ್ತಾ ಸೈಕಲ್ ಮಾರುವ ಎಲ್ಲ ಕಂಪನಿಗಳನ್ನು, ಕಾರ್ಖಾನೆಗಳನ್ನು ಕಾಂಟ್ಯಾಕ್ಟ್ ಮಾಡಿದ. ನಂತರ ಅವರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ. ಎಲ್ಲರಿಗೂ ಸೈಕಲ್ಗಳಿಗೆ ಮೋಟಾರ್ಗಳನ್ನು ಜೋಡಿಸಿಕೊಟ್ಟ. ಇದೇ ಹೊಂಡನ ಕಥೆ. ತಾನು ಬದುಕಿರುವಾಗಲೇ ತನ್ನ ಕೈ ಕೆಳಗೆ ಸಾವಿರಾರು ಕೆಲಸಗಾರರನ್ನು ಆತ ಇಟ್ಟುಕೊಂಡ. ಹೊಂಡನಿಗೆ ಒಂದೊಮ್ಮೆ ಉತ್ಸಾಹವೇ ಇಲ್ಲದಿದ್ದರೆ ಯಾವ ಕಾರ್ಖಾನೆಗಳನ್ನು ನಡೆಸಲು ಆಗುತ್ತಿರಲಿಲ್ಲ. ಹೀಗಾಯಿತಲ್ಲ ಎಂದು ದುಃಖಪಡುತ್ತಾ ಕೂತಿದ್ದರೆ ಒಂದು ಕೆಲಸವೂ ನಡೆಯುತ್ತಿರಲಿಲ್ಲ. ನಮ್ಮ ಬದುಕಿನಲ್ಲಿ ಕಷ್ಟಗಳು ಬರುತ್ತಲೇ ಇರುತ್ತವೆ. ಆದರೆ ಕಷ್ಟಗಳನ್ನು ಎದುರಿಸುವ ಉತ್ಸಾಹವನ್ನು ನಾವು ಕಳೆದುಕೊಳ್ಳಬಾರದು. ನಮ್ಮ ಸೋಲು ಎಂದರೆ ಉತ್ಸಾಹವನ್ನು ಕಳೆದುಕೊಳ್ಳುವುದೇ ಆಗಿದೆ. ಕಷ್ಟಗಳು ಬರುವುದು ಸಹಜ. ಆದುದರಿಂದ ಕೃಷಿ ಮಾಡುವಾಗ ಆಗಲಿ ಅಥವಾ ಯಾವುದೇ ಕಾರ್ಯಗಳನ್ನು ಮಾಡುವುದಾಗಲಿ ಉತ್ಸಾಹವನ್ನು ಇಟ್ಟುಕೊಳ್ಳೋಣ. ಉತ್ಸಾಹವಿದ್ದರೆ ನಾವು ಪ್ರಯತ್ನಪಟ್ಟರೆ ದೈವವು ನಮಗೆ ಸಹಾಯವನ್ನು ನೀಡುತ್ತದೆ, ಯಶಸ್ಸು ಸಿಗುತ್ತದೆ. ಆದ್ದರಿಂದ ಯಾರೂ ಧೃತಿಗೆಡಬಾರದು, ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಎಂಬುದೇ ನನ್ನ ಆಸೆ.